ವೆಲ್ಕಮ್ ಟು ದಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಫೈನಲ್ ಅಕೌಂಟ್ಸ್ ಅಂದರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಎಕ್ಸ್ ಇನ್ ಕಂಪನಿ ಲಿಮಿಟೆಡ್, ಪ್ರಿಪೇರ್ ಅ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st ಡಿಸೆಂಬರ್ 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಸ್ಟಾಕ್ ಆನ್ 1st January ಅಂದರೆ ಓಪನಿಂಗ್ ಸ್ಟಾಕ್, 1st Jan ಅಂದರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನಮಗೆ. ಓಪನಿಂಗ್ ಸ್ಟಾಕ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊತೀವಿ 11,000. ಬಿಲ್ಸ್ ರಿಸೀವಬಲ್ ನಮಗೆ ಬರೋದು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೋದು ಬಿಲ್ಸ್ ರಿಸೀವಬಲ್ ನಮಗೆ ರಿಸೀವ್ ಆಗಬೇಕಾಗಿರೋದು 4,500. ವೇಜಸ್ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ಟ್ರೇಡಿಂಗ್ ಎಕ್ಸ್ಪೆನ್ಸ್, ಇದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್. ವೇಜಸ್ ಕೊಡೋದು ಫ್ಯಾಕ್ಟ್ರಿ ವರ್ಕರ್ಸಿಗೆ, ಸೊ ಅದನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊತೀವಿ. 2,800 ಕೊಟ್ಟಿದ್ದಾರೆ. ಪರ್ಚೇಸಸ್ ಕೂಡ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊತೀವಿ. ಇನ್ಶೂರೆನ್ಸ್ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ಇದನ್ನು P&L ಅಕೌಂಟಲ್ಲಿ ತೊಗೊತೀವಿ. ಸನ್ಡ್ರಿ ಡೆಟಾರ್ಸ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೊಗೊತೀವಿ. ಕ್ಯಾರೇಜ್ ಇನ್ವರ್ಡ್ಸ್ ಅಂದರೆ ನಾವು ಪರ್ಚೇಸ್ ಮಾಡಿದಾಗ ಆಗಿರೋವಂಥ ಎಕ್ಸ್ಪೆನ್ಸು ಕ್ಯಾರೇಜ್ ಇನ್ವರ್ಡ್ಸ್. ಸೊ ಇದನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊತೀವಿ. ಕಮಿಷನ್ ಡೆಬಿಟ್ ಅಂದರೆ ಡೆಟಾರ್ ಅಂತ ಕೊಟ್ಟಿದ್ದಾರೆ. ಕಮಿಷನ್ ಡೆಟಾರ್ ಅಂದರೆ ಕಮಿಷನ್ ಇಸ್ ಪೇಯಬಲ್, ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ಇದನ್ನು ನಾವು P&L ಅಕೌಂಟಲ್ಲಿ ತೊಗೊತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಪೇ ಮಾಡಬೇಕಾಗಿರೋದು, ಇದು ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. 700 ಕೊಟ್ಟಿದ್ದಾರೆ. ಇದನ್ನು ನಾವು P&L ಅಕೌಂಟಲ್ಲಿ ತೊಗೊತೀವಿ. ಸ್ಟೇಷನರಿ ಪರ್ಚೇಸ್ ಮಾಡಿರೋದಕ್ಕೆ ನಾವು ಪೇ ಮಾಡಬೇಕಾಗಿರೋದು, ಇದು ಕೂಡ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ, ಇದನ್ನು ಕೂಡ ನಾವು P&L ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊತೀವಿ. ರಿಟರ್ನ್ ಇನ್ವರ್ಡ್ಸ್ ಅಂದರೆ ನಾವು ಏನಾದರೂ ಸೇಲ್ಸ್ ಮಾಡಿರೋದು ನಮಗೆ ರಿಟರ್ನ್ ಬಂತು ಅಂದರೆ ಅದನ್ನು ಸೇಲ್ಸ್ ರಿಟರ್ನ್ ಅಂತ ತೊಗೊತೀವಿ. ಸೊ ಸೇಲ್ಸ್ ರಿಟರ್ನ ನಾವು ಎಲ್ಲಿ ತೋರಿಸ್ಬೇಕು ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಆ್ಯಕ್ಚುಯಲ್ ಸೇಲ್ಸಲ್ಲಿ ಸೇಲ್ಸ್ ಇನ್ವರ್ಡ್ ಅಂದರೆ ಸೇಲ್ಸ್ ಆಗಿರೋದು ನಮಗೆ ಇನ್ವರ್ಡ್ಸ್ ಬಂದಿರೋದು. ಸೊ 1,300ನ ಸೇಲ್ಸಲ್ಲಿ ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ರಿಟರ್ನ್ ಔಟ್ವರ್ಡ್ಸ್ ಅಂದರೆ ನಾವು ಪರ್ಚೇಸ್ ಮಾಡಿರ್ತೀವಿ ಒಂದಷ್ಟು ಐಟಮ್ನ, ಅದನ್ನು ಔಟ್ವರ್ಡ್ಸ್ ಅದರಲ್ಲಿ ಒಂದಷ್ಟು ಏನಾದರೂ ಡ್ಯಾಮೇಜ್ ಇತ್ತು ಅಂತ ವಾಪಸ್ ರಿಟರ್ನ್ ಮಾಡಿದರೆ ಅದು ನಮಗೆ ರಿಟರ್ನ್ ಔಟ್ವರ್ಡ್ಸ್ ಆಗುತ್ತೆ, ಅದನ್ನು ನಾವು ಪರ್ಚೇಸ್ ರಿಟರ್ನ್ ಅಂತೀವಿ. ಸೊ ಆ್ಯಕ್ಚುಯಲ್ ಪರ್ಚೇಸಸ್ಸಲ್ಲಿ ಪರ್ಚೇಸ್ ರಿಟರ್ನ್ನ ಮೈನಸ್ ಮಾಡಿ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಬೇಕಾಗುತ್ತೆ. ಟ್ರೇಡ್ ಎಕ್ಸ್ಪೆನ್ಸಸ್ ಅಂದರೆ ಟ್ರೇಡಿಂಗ್ ಮಾಡುವಾಗ ಆಗಿರೋವಂಥ ಎಕ್ಸ್ಪೆನ್ಸಸ್, ಖರ್ಚುಗಳು 200 ಕೊಟ್ಟಿದ್ದಾರೆ. ಇದನ್ನು ನಾವು P&L ಅಕೌಂಟಲ್ಲಿ ತೊಗೋಬೇಕು. ಆಫೀಸ್ ಫಿಕ್ಚರ್ಸ್ ಅಂದರೆ ಆಫೀಸ್ ಫರ್ನಿಚರ್ ಥರ ಆಫೀಸ್ ಅಸೆಟ್ಸ್ ಇದು. ಸೊ ಅಸೆಟ್ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕಾಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಕರೆಂಟ್ ಅಸೆಟ್ಸ್ ಆಗುತ್ತೆ ನಮಗೆ, ಇದನ್ನು ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎರಡೂ ತೊಗೊಬೇಕಾಗುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ, ಸೊ ಇದನ್ನು P&L ಅಕೌಂಟಲ್ಲಿ ತೊಗೊಬೇಕು. ಕ್ಯಾರೇಜ್ ಔಟ್ವರ್ಡ್ಸ್ ಅಂದರೆ ನಮಗೆ ಸೇಲ್ಸ್ ಮಾಡುವಾಗ ಆಗೋವಂಥ ಎಕ್ಸ್ಪೆನ್ಸಸ್ಸು, ಸೊ ಇದನ್ನು ನಾವು P&L ಅಕೌಂಟಲ್ಲಿ ತೊಗೊಬೇಕು, ಟ್ರೇಡಿಂಗ್ ಅಕೌಂಟಲ್ಲಿ ತೊಗೋಬಾರ್ದು. ಸೇಲ್ಸ್ ನಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಬೇಕಾಗಿರೋದು. ಬಿಲ್ಸ್ ಪೇಯಬಲ್ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೊಗೋಬೇಕು. ಕ್ರೆಡಿಟರ್ಸ್ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೊಗೊಬೇಕಾಗಿರೋದು. ಕ್ಯಾಪಿಟಲ್ ಕೂಡ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ತೊಗೋಬೇಕು. ಇನ್ನು ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 21st December 2024 ಅಡ್ಜಸ್ಟ್ಮೆಂಟ್ ನಮಗೆ ಎರಡು ಕಡೆ ಎಂಟ್ರಿ ಆಗುತ್ತೆ. ಸ್ಟಾಕ್ ಆನ್ 21st December 2024 ಅಂದರೆ ಎಂಡಿಂಗಲ್ಲಿರೋದು. ಸೊ ಇದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. 25,000 ಕ್ಲೋಸಿಂಗ್ ಸ್ಟಾಕ್ನ ಒಂದ್ಸರಿ ನಾವು ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ತೊಗೊತೀವಿ ಕ್ರೆಡಿಟ್ ಸೈಡಲ್ಲಿ, ಮತ್ತು ಇನ್ನೊಂದು ಸರಿ ಕ್ಲೋಸಿಂಗ್ ಸ್ಟಾಕ್ನ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ತೋರಿಸ್ತೀವಿ. ಇದಿಷ್ಟು ಆದಮೇಲೆ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st December 2024 ಎಕ್ಸ್ ಕಂಪನಿದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದೀವಿ. ಸೇಲ್ಸ್ ಕ್ರೆಡಿಟ್ ಸೈಡಲ್ಲಿ ನಮಗೆ ಬರೋದು ಸೇಲ್ಸು 60,000. ರಿಟರ್ನ್ ಇನ್ವರ್ಡ್ಸ್ ಇದೆ ಅಂದರೆ ಸೇಲ್ಸ್ ರಿಟರ್ನ್, ಅದನ್ನು ನಾವು ಮೈನಸ್ ಮಾಡಬೇಕು 1,300. ನಾನು ಆಗಲೇ ಹೇಳಿದಾಗೆ ಸೇಲ್ಸ್ ರಿಟರ್ನ್ ಮೈನಸ್ ಮಾಡಿದ್ರೆ ನಮಗೆ 58,700. ಅದು ಬಿಟ್ಟರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ, ಅದು ಕೂಡ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಬೇಕಾಗಿರೋದು 25,000. ಡೆಬಿಟ್ ಸೈಡಲ್ಲಿ ಬಂದರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 11,000, ಪರ್ಚೇಸಸ್ ಕೊಟ್ಟಿದ್ದಾರೆ 39,000, ರಿಟರ್ನ್ ಔಟ್ವರ್ಡ್ಸ್ ಇದೆ, ಸೊ ಅದನ್ನು ಮೈನಸ್ ಮಾಡಿದ್ರೆ 500ನ 38,500 ಇಸ್ ದ ಪರ್ಚೇಸಸ್. ಕ್ಯಾರೇಜ್ ಇನ್ವರ್ಡ್ಸ್ 800, ವೇಜಸ್ ಟು ಫ್ಯಾಕ್ಟ್ರಿ ವರ್ಕರ್ಸ್ 2,800. ಎರಡು ಕಡೆನೂ
ಅಮೌಂಟ್ನ ಟ್ಯಾಲಿ ಮಾಡಿದ್ರೆ ನಮಗೆ ಡೆಬಿಟ್ ಸೈಡಲ್ಲಿ ಕಡಿಮೆ ಇದೆ, ಅಂದರೆ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 30,600. ಸೊ ನೆಕ್ಸ್ಟ್ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ P&L ಅಕೌಂಟಿಗೆ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್, ಕ್ಯಾರಿ ಡೌನ್ ಆಗಿರೋದನ್ನ ಬ್ರಾಡ್ ಡೌನ್ ಮಾಡ್ಕೊತೀವಿ 30,600. ನೆಕ್ಸ್ಟ್ ನಮಗೆ ಸ್ಟೇಷನರಿ ಇದೆ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ 450. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 1,100. ಕ್ಯಾರೇಜ್ ಔಟ್ವರ್ಡ್ಸ್ ಅಂದರೆ ಸೇಲ್ಸ್ ಎಕ್ಸ್ಪೆನ್ಸಸ್ ಇದು, ಸೊ ಎಕ್ಸ್ಪೆನ್ಸ್ನ P&L ಅಕೌಂಟಲ್ಲಿ ತೊಗೊಂಡಿದ್ದೀವಿ 1,450. ಇನ್ಶೂರೆನ್ಸ್ ಪೇಯೇಬಲ್ 700. ಟ್ರೇಡ್ ಎಕ್ಸ್ಪೆನ್ಸಸ್ 200. ಕಮಿಷನ್ ಪೇಯೇಬಲ್ 800. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 700. ಸೊ ಎರಡನ್ನೂ ಟ್ಯಾಲಿ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರುತ್ತೆ 30,600, 30,600. ಸೊ ಉಳಿದಿರೋ ಅಮೌಂಟ್ ನಮಗೆ, ಬ್ಯಾಲೆನ್ಸ್ ಇರೋ ಅಮೌಂಟ್ ನಮಗೆ ನೆಟ್ ಪ್ರಾಫಿಟ್ ಆಗುತ್ತೆ. ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಎಕ್ಸ್ಟ್ರಾ ಉಳೀತು ಅಂತ ಅಂದರೆ ನಮಗೆ ನೆಟ್ ಲಾಸ್ ಆಗುತ್ತೆ. ಸೊ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ 25,200. ಈ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಕ್ಕಿದೆ. ಎಕ್ಸನ್ ಕಂಪನಿ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆರ್ 31st December 2024. 4 ಕಾಲಮ್ಸ್ ಬೇಕಾಗುತ್ತೆ, ಲಯಬಿಲಿಟೀಸ್ ಅಮೌಂಟ್ ಮತ್ತು ಅಸೆಟ್ಸ್ ಅಮೌಂಟ್. ಅಸೆಟ್ ಸೈಡಲ್ಲಿ ನೋಡೋದಾದರೆ ನಮಗೆ ಬಿಲ್ಸ್ ರಿಸೀವಬಲ್ ಇತ್ತು, ಡೆಟಾರ್ಸ್ ಇತ್ತು, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್, ಆಫೀಸ್ ಪಿಕ್ಚರ್ಸ್ ಆ್ಯಂಡ್ ಸ್ಟಾಕ್, ಇದಿಷ್ಟನ್ನು ತೊಗೊಂಡಿದ್ದೀನಿ. ಕ್ರೆಡಿಟ್ ಸೈಡಲ್ಲಿ ನಮಗೆ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದರು, ಕ್ರೆಡಿಟಾರ್ಸ್ ಇತ್ತು ಆ್ಯಂಡ್ ಕ್ಯಾಪಿಟಲ್ ಇದ್ದಿದ್ದು 17,900 ಪ್ಲಸ್ ನೆಟ್ ಪ್ರಾಫಿಟ್ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋದು 25,200. ಸೊ ಟೋಟಲ್ ಮಾಡಿದ್ರೆ 43,100. ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ 65,750 ಟ್ಯಾಲಿ ಆಗಿದೆ. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.